ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಯಾಕೆ ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ನೀವೆಲ್ಲರೂ ಕೇಳ್ತಾ ಇದ್ದೀರಾ. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇಷ್ಟು ದಿನಗಳ ನಂತರ ನಿಮಗೆ ಉಪ್ಪಿನಿಂದ ಮಾಡ್ಕೊಳ್ಳುವಂಥ ಒಂದು ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರನ ನಿಮಗೆ ತಿಳಿಸ್ಕೊಡ್ತೀನಿ. ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಕರಿತೀವಿ ಅಲ್ವಾ. ಈ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂಥ ಯಾವುದೇ ಒಂದು ತಂತ್ರ ಪರಿಹಾರಗಳು 100% ರಿಸಲ್ಟ್ ಕೊಡುತ್ತೆ ಅನ್ನೋದು ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅಲ್ವಾ. ಹಾಗಾಗಿ ನೋಡಿ, ಈ ಕಲ್ಲುಪ್ಪಿನಿಂದ ಇವತ್ತು ನಾನು ಹೇಳ್ಕೊಡುವಂಥ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಡಿ. ಇದನ್ನು ನೀವು ಮಂಗಳವಾರ ಶುಕ್ರವಾರನೂ ಸಹ ಮಾಡ್ಕೋಬೋದು. ಇಲ್ಲ ನಾಳೆ ಅಮಾವಾಸ್ಯೆ ಇದೆ ಅಲ್ವಾ, ಮಣ್ಣೆತ್ತಿನ ಅಮಾವಾಸ್ಯೆ ನಾಳೆ, ಆವತ್ತು ದಿನವೂ ಸಹ ಅಂದರೆ ನಾಳೆಯ ದಿನವೂ ಸಹ ಇದನ್ನು ನೀವು ಮಾಡ್ಕೊಳ್ಬೋದು. ಅಂದರೆ ಇದನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ಒಳ್ಳೊಳ್ಳೆ ದಿನಗಳಲ್ಲೂ ಸಹ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಂದು ಹೆಚ್ಚಿನ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೋಡಿ ನಾನಿಲ್ಲಿ ಉಪ್ಪಿನ ಜಾರಿನಲ್ಲಿ ನಾನು ತೋರಿಸ್ಕೊಳ್ಳುವಂತಹ ಈ 3 ಪದಾರ್ಥಗಳನ್ನು ನೀವು ಬಚ್ಚಿಡಿ. ಉಪ್ಪಿನ ಜಾರಿನಲ್ಲಿ ಈ 3 ಪದಾರ್ಥಗಳನ್ನು ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಆ ಸಮಸ್ಯೆಗಳೆಲ್ಲವೂ ಸಹ ನಿರ್ಮೂಲನವಾಗಿ ಧನ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸ್ತೀರಾ, ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶ ನೋಡ್ತೀರಾ. ಖಂಡಿತ ಫ್ರೆಂಡ್ಸ್, ಇದು ನಿಮಗೇನಾದ್ರು ಸಾಲ ಬಾಧೆಗಳು ಇತ್ತು ಅಂದರೆ ನಿರ್ಮೂಲನವಾಗುತ್ತೆ. ಕೋಟಿ ಹಣ ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ನಾವು ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಉಪ್ಪು ಲಕ್ಷ್ಮೀ ಸ್ವರೂಪವಾದದ್ದು. ಯಾವಾಗಲೂ ಮನೆಯಲ್ಲಿ ಉಪ್ಪು ಖಾಲಿ ಆಗಬಾರ್ದು ಅಂತ ಹಿರಿಕರು ಹೇಳ್ತಾರೆ ಅಲ್ವಾ. ಇನ್ನೂ ಸ್ವಲ್ಪ ಉಪ್ಪು ಇದೆ ಅಂತ ಅಂದಾಗಲೇ ನಾವು ಉಪ್ಪನ್ನ ತರಿಸಿ ಇಟ್ಕೊಳ್ಬೇಕು ಅಲ್ವಾ. ಹಾಗಾಗಿ ಇವತ್ತು ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದೇ ಬೇಡ. ಈ ಉಪ್ಪನ್ನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಉಪ್ಪಿನ ಜಾರಲ್ಲಿ ಉಪ್ಪಲ್ಲಿ ನಾವು 3 ಪದಾರ್ಥಗಳನ್ನು ನಾವು ಬಚ್ಚಿಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ನಮಗೆ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ಅಂದರೆ ಉಪ್ಪನ್ನ ನಾವು ಮಣ್ಣಿನ ಜಾಡಿ ಇಲ್ಲ ಪಿಂಗಾಣಿ ಅಂಥ ಬಾಕ್ಸ್ಗಳಲ್ಲಿ ಮಾತ್ರ ನಾವು ಇಟ್ಕೋಬೇಕಾಗುತ್ತೆ. ಇಲ್ಲ ಗಾಜಿನ ಒಂದು ಬಾಟಲ್ ಸಹ ನಾವು ಇಟ್ಕೋಬೋದು. ನೋಡಿ, ನಾನಿಲ್ಲಿ ನಿಮಗೆ ಒಂದು ಪಿಂಗಾಣಿಯ ಒಂದು ಬಾಟಲ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಪಿಂಗಾಣಿಯ ಜಾಡಿನಲ್ಲಿ ಇಲ್ಲ ಅಂತಂದರೆ ನೋಡಿ, ನಾನಿಲ್ಲಿ ನಿಮಗೆ ಗಾಜಿನ ಬಾಟಲ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಗಾಜಿನ ಬಾಟಲ್ನು ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂಥ ಒಂದು ಗಾಜಿನ ಬಾಟಲ್ಲು ಇಲ್ಲ ಅಂತಂದರೆ ಈ ರೀತಿ ಇರುವಂಥ ಒಂದು ಪಿಂಗಾಣಿಯ ಈ ಒಂದು ಬಾಟಲ್ನಲ್ಲೂ ಸಹ ನೀವು ಉಪ್ಪನ್ನ ನೀವು ಶೇಖರಣೆ ಮಾಡಿ ಇಟ್ಕೋಬೋದು. ಆದರೆ ಈ ಪಿಂಗಾಣಿಯ ಬಾಕ್ಸ್ನಲ್ಲಿ ನೀವು ಉಪ್ಪನ್ನ ಇಟ್ಟಿದ ಮೇಲೆ ಪ್ರತಿನಿತ್ಯ ನೀವು ಇದನ್ನೇ ನೀವು ಬಳಸ್ಕೋಬೇಕಾಗುತ್ತೆ. ಪ್ರತಿನಿತ್ಯ ನೀವು ಇದನ್ನ ಅಂದರೆ ಈ ರೀತಿ ತೆಗೆದು ನೀವು ನೋಡಿ, ನಾನಿಲ್ಲಿ ಅಂದರೆ ಹರಳುಪ್ಪು ಹಾಕಿಲ್ಲ, ಪುಡಿ ಉಪ್ಪು ಹಾಕಿದ್ದೀನಿ ಅಲ್ವಾ. ಅಂದರೆ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಮಾತ್ರ ನಾನು ಇದನ್ನ ತೆಗೆದುಕೊಂಡಿರೋದು. ಹಾಗಾಗಿ ನಾನಿಲ್ಲಿ ನೋಡಿ ಗಾಜಿನ ಬಾಟಲ್ನಲ್ಲಿ ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಈ ಒಂದು ಪಿಂಗಾಣಿಯಲ್ಲಿ ಪುಡಿ ಉಪ್ಪನ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆದರೆ ನೀವು ಇದನ್ನಾದ್ರೂ ಇದಕ್ಕಾದ್ರೂ ಹಾಕೋಬೋದು, ಇಲ್ಲ ಇದಕ್ಕಾದ್ರೂ ನೀವು ಹಾಕೋಬೋದು. ನೀವು ಪ್ರತಿನಿತ್ಯ ಉಪ್ಪನ್ನ ನೀವು ಅಡುಗೆಗೆ ನೀವು ಬಳಸ್ತೀರಾ ಅಲ್ವಾ. ಪ್ರತಿನಿತ್ಯ ಅಡುಗೆಯಲ್ಲಿ ನೀವು ಯಾವ ರೀತಿ ಉಪ್ಪನ್ನ ಬಳಸ್ತೀರೋ ಅದೇ ಪ್ರಕಾರವಾಗಿ ನೀವು ನೋಡಿ ಈಗ ತೆಗೆದುಕೊಳ್ತೀರಾ, ಹಾಕ್ತೀರಾ, ಮತ್ತು ಇದು ಕ್ಲೋಸ್ ಮಾಡ್ತೀರಾ, ತೆಗಿತೀರಾ, ಹಾಕ್ತೀರಾ, ಕ್ಲೋಸ್ ಮಾಡ್ತೀರಿ. ಈ ರೀತಿ ಪ್ರತಿನಿತ್ಯ ನೀವು ಮಾಡೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಓಡಾಡ್ತಾರೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಉಪ್ಪನ್ನ ನಾವು ಆದಷ್ಟು ನಾವು ಈ ರೀತಿ ಇರುವಂಥ ಮಣ್ಣಿನ ಅಂದರೆ ಪಿಂಗಾಣಿಯ ಜಾಡಿ ಆಗಿರ್ಬೋದು, ಇಲ್ಲ ಮಣ್ಣಿನ ಜಾಡಿನಲ್ಲೂ ಸಹ ನೀವು ಇದನ್ನ ಇಟ್ಕೋಬೋದು. ಇಲ್ಲ ಗಾಜಿನ ಅಂದರೆ ಗಾಜಿನ ಈ ರೀತಿ ಇರುವಂಥ ಗಾಜಿನ ಒಂದು ಬಾಟಲ್ನು ಸಹ ನೀವು ಇಟ್ಕೋಬೋದು. ಅಂದರೆ ಆದಷ್ಟು ನೀವು ಪ್ಲ್ಯಾಸ್ಟಿಕ್ ಡಬ್ಬದಲ್ಲಾಗಿರ್ಬೋದು, ಇಲ್ಲ
ಅಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಲ್ಲ ಸ್ಟೀಲ್ ಡಬ್ಬಗಳಲ್ಲಿ ನೀವು ಉಪ್ಪನ್ನ ಇಡಕ್ಕೆ ಹೋಗ್ಬಾರ್ದು. ಯಾಕೆ ಇಡಬಾರ್ದು ಅಂತಂದರೆ, ಪ್ಲಾಸ್ಟಿಕ್ ಡಬ್ಬ ಮತ್ತು ಸ್ಟೀಲ್ ಡಬ್ಬಗಳಲ್ಲಿ ನೀವು ಉಪ್ಪನ್ನ ನೀವು ಶೇಖರಣೆ ಮಾಡಿ ಇಡೋದ್ರಿಂದ ನಿಮಗೆ ಸಾಲ ಬಾಧೆ ಮತ್ತು ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಈ ಎರಡರಲ್ಲಿ ಮಾತ್ರ ನೀವು ಉಪ್ಪನ್ನ ಆದಷ್ಟು ನೀವು ಇಟ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ಮತ್ತು ಇನ್ನೊಂದು ಹೇಳ್ತೀನಿ, ಗಾಜಿನ ಡಬ್ಬದಲ್ಲಿ ಉಪ್ಪನ್ನು ಇಟ್ಟು ಬೇರೆಯವರ ಕಣ್ಣಿಗೆ ಅದು ಗೋಚರಿಸ್ಬಾರ್ದು. ಅಂದರೆ ನೋಡಿ, ಇಲ್ಲಿ ಗಾಜಿನ ಈ ಒಂದು ಬಾಕ್ಸ್ನಲ್ಲಿ ನಾವು ಉಪ್ಪನ್ನ ಇಟ್ಟಿದ್ದೀವಿ ಅಂತಂದರೆ ಬೇರೆ ಯಾರು ನಮ್ಮ ಮನೆಗೆ ಬರ್ತಾರೆ ಹೋಗ್ತಾ ಇರ್ತಾರಲ್ವ, ನೆಂಟರು ಯಾರು ಬಂದು ಹೋಗ್ತಾರಲ್ವ, ಅಂಥವರು ಈ ಒಂದು ಬಾಟಲ್ ಇಟ್ಟಿರುವಂತಹ ಉಪ್ಪನ್ನ ಅವರು ಅಂದರೆ ನಿಮ್ಮ ಮನೆಯ ಸದಸ್ಯರನ್ನು ಬಿಟ್ಟು ಬೇರೆ ಸದಸ್ಯರುಗಳು ಇದನ್ನು ನೋಡೋಕ್ಕೆ ಹೋಗಬಾರ್ದು. ಹಾಗಾಗಿ ಅಂದರೆ ಉಪ್ಪನ್ನು ನಾವು ಆದಷ್ಟು ಸರಿಯಾದ ರೀತಿಯಲ್ಲಿ, ಅಂದರೆ ಒಂದು ಜಾಗ ಇಲ್ಲ ಹಲಗೆ ಇಲ್ಲ ಅಂತಾನೆ ಒಂದು ಪೀಠ ಎಲ್ಲರೂ ಅರೇಂಜ್ ಮಾಡಿ ಶುದ್ಧವಾದಂಥ ಜಾಗದಲ್ಲಿ ನಾವು ಈ ಉಪ್ಪನ್ನ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಅಲ್ವಾ. ಈ ಉಪ್ಪಿನಿಂದ ಮಾಡ್ಕೊಳ್ಳುವಂಥ ಯಾವುದೇ ಒಂದು ತಂತ್ರ ಆದ್ರೂ ನಮಗೆ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಉಪ್ಪು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಅಲ್ವಾ. ಉಪ್ಪು ಲಕ್ಷ್ಮೀ ಸ್ವರೂಪ. ಈ ಉಪ್ಪಿನಲ್ಲಿ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರನೂ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ ಗೊತ್ತಿರೋಂಥ ವಿಷಯನೇ. ಉಪ್ಪು ಲಕ್ಷ್ಮಿಯ ಸ್ವರೂಪ ಅಂತ ಹೇಳಲಾಗುತ್ತೆ. ಸಮುದ್ರ ಮಂಥನ ಅಂದರೆ ಕ್ಷೀರಸಾಗರದ ಸಂದರ್ಭದಲ್ಲಿ ಲಕ್ಷ್ಮಿಯ ಜನನವಾಯಿತು ಅಲ್ವಾ. ಲಕ್ಷ್ಮಿಯೊಂದಿಗೆ ಸಾಕಷ್ಟು ವಸ್ತುಗಳು ಜನನವಾದವು. ಅದರಲ್ಲೂ ಮುಖ್ಯವಾಗಿ ಅಂದರೆ ಪ್ರಧಾನವಾದಂಥ ವಸ್ತು ಅಂತಂದರೆ ಈ ಕಲ್ಲುಪ್ಪು ಅಂತಲೇ ಹೇಳ್ಬೋದು. ಈ ಕಲ್ಲುಪ್ಪು ಲಕ್ಷ್ಮೀ ದೇವಿಯ ಸಮಾನ. ಕಲ್ಲುಪ್ಪು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕಾರಕವಾದಂಥದ್ದು ಅಲ್ವಾ. ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ರುಚಿಯನ್ನು ಸಹ ಇದು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಕಲ್ಲುಪ್ಪಿನಲ್ಲಿ ಲಕ್ಷ್ಮಿ ಆಕರ್ಷಿತಳಾಗಿರ್ತಾಳೆ, ಲಕ್ಷ್ಮಿ ಈನಲಾಗಿರುತ್ತಾಳೆ ಅಂತ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕಲ್ಲುಪ್ಪನು ಯಾವ ಮನೆಯಲ್ಲಿ ಖಾಲಿಯಾಗುತ್ತೋ ಆ ಮನೆಯಲ್ಲಿ ಬಡತನ ಇರುತ್ತೆ. ಕಲ್ಲುಪ್ಪನ್ನ ಯಾರಿಗೂ ಸಾಲವಾಗಿ ಸಹ ಕೊಡಬಾರ್ದು ಅಂತ ನಮಗೆ ಅಂತ ಹೇಳಲಾಗುತ್ತೆ ಅಲ್ವಾ. ಕಲ್ಲುಪ್ಪನ್ನ ಕೈಗೂ ಸಹ ಈ ಕಲ್ಲುಪ್ಪನ್ನ ಕೊಡಬಾರ್ದು. ಅಂದರೆ ಊಟಕ್ಕೆ ಕೂತಿದ್ದಂತಹ ಸಮಯದಲ್ಲಿ ಯಾರಾದ್ರು ಉಪ್ಪನ್ನ ಕೇಳಿದ್ರೆ ನೀವು ಈ ಉಪ್ಪನ್ನ ಅವ್ರಿಗೆ ಕೈಗೆ ಕೊಡೋಕ್ಕೆ ಹೋಗಬಾರ್ದು. ತಟ್ಟೆಗಾಗಿರ್ಬೋದು, ಎಲೆಗಾದರೂ ಆಗಿರ್ಬೋದು, ಅದಕ್ಕೆ ಹಾಕಬೇಕು ಸೈಡಲ್ಲಿ ಹೊರತು ಕೈಗೆ ನೀವು ಕೊಡೋಕ್ಕೆ ಹೋಗಬಾರ್ದು ಅಲ್ವಾ. ಯಾರ ಮನೆಯಲ್ಲಿ ಕಲ್ಲುಪ್ಪು ಖಾಲಿಯಾಗುತ್ತೋ ಆ ಮನೆಯಲ್ಲಿ ಬಡತನ ಇರುತ್ತೆ ಅಂತಲೇ ಹೇಳ್ಬೋದು. ಕಲ್ಲುಪ್ಪನ್ನ ಯಾರಿಗೂ ಸಹ ನಾವು ಸಾಲವಾಗಿ ಕೊಡೋಕ್ಕೆ ಹೋಗಬಾರ್ದು ಅಂತಲೂ ಸಹ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ. ಕಲ್ಲುಪ್ಪ ಮತ್ತು ನಮ್ಮ ಹಿರೀಕರು ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಯಾಕೆ ಅಂತಂದರೆ ಕೈಗೆ ಯಾಕೆ ಕೊಡಬಾರ್ದು ಅಂತಂದರೆ, ಕೈಗೆ ಕೊಡೋದ್ರಿಂದ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತೆ ಹೊರತು ನಿರ್ಮೂಲನ ಆಗಲ್ಲ, ಕೈಯಲ್ಲಿ ಹಣ ನಿಲ್ಲಲ್ಲ ಅಂತ ನಮ್ಮ ಹಿರೀಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕಲ್ಲುಪ್ಪಿನಿಂದ ಯಾವುದೇ ರೀತಿಯ ತಂತ್ರಗಳನ್ನು ಮಾಡಿಕೊಂಡ್ರು, ಪರಿಹಾರಗಳನ್ನ ಮಾಡಿಕೊಂಡ್ರೆ 100ಗೆ 105% ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ನಮಗೆ, ಮತ್ತು ಇದರಿಂದ ನಮಗೆ ಸಕ್ಸಸ್ ಸಿಗುತ್ತೆ ಅಂತಲೂ ಸಹ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಉಪ್ಪು ಆಹಾರದಲ್ಲಿರುವಂತಹ ರುಚಿಯನ್ನು ಹೇಗೆ ಹೆಚ್ಚಿಸುತ್ತೋ ಅದೇ ರೀತಿಯಲ್ಲಿ ನಮಗೆ ದೋಷಗಳನ್ನ ನಿವಾರಣೆ ಮಾಡುವುದರ ಒಂದು ಶಕ್ತಿ ಈ ಉಪ್ಪಿಗಿದೆ ಅಂತಲೇ ಹೇಳ್ಬೋದು. ಹಿರಿಯರು ಉಪ್ಪಿನಿಂದ ದೃಷ್ಟಿ ದೋಷಗಳನ್ನು ಸಹ ನಿವಾರಣೆ ಮಾಡ್ತಾಯಿದ್ರು. ಅದೇ ರೀತಿ ಅನಾದಿ ಕಾಲದಿಂದನೂ ಒಂದಷ್ಟು ಜನರು ಉಪ್ಪಿನಿಂದಲೂ ಸಹ ತಂತ್ರಗಳನ್ನ ಮಾಡ್ಕೋತಾ ಇದ್ರು. ಈ ತಂತ್ರಗಳಿಂದ ಲಕ್ಷ್ಮೀ ದೇವಿನ ನಾವು ಈ ಉಪ್ಪಿನಿಂದ ಆಕರ್ಷಣೆ ಮಾಡಿ ಲಕ್ಷ್ಮೀ ದೇವಿಯನ್ನು ನಾವು ಹಿಡಿದಿಟ್ಕೊಳ್ತಾ ಇದ್ರು ಅಂತಲೂ ಸಹ ಅಂದರೆ ನಮ್ಮ ಹಿರಿಯರು ಹಿಡಿದಿಟ್ಕೊಳ್ತಾ ಇದ್ರು ಅಂತಲೂ ಸಹ ನಮಗೆ ಹೇಳಲಾಗುತ್ತೆ. ಲಕ್ಷ್ಮಿ ಈ ಉಪ್ಪಿನಲ್ಲಿ ಇರುವುದರಿಂದ ಈ ಉಪ್ಪಿನಲ್ಲಿ ನಾವು ಮಾಡುವಂತಹ ಪರಿಹಾರಗಳು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ. ಮನೆಗೆ ಲಕ್ಷ್ಮಿ ಬಂದು ಕುಳಿತು ನೀವು ಬೇಡಿದ ವರಗಳನ್ನು ಅತಿ ಹೆಚ್ಚಾಗಿ ನೀಡ್ತಾಳೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಕಲ್ಲುಪ್ಪಿನಿಂದ ಈ ಪರಿಹಾರವನ್ನು ತಪ್ಪದೆ ಪ್ರತಿಯೊಬ್ಬರು ಸಹ ನೀವು ಮಾಡ್ಕೊಳ್ಳಿ. ನೋಡಿ, ಉಪ್ಪಿ ಅಂದರೆ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಉಪ್ಪಿನಿಂದ ಮಾಡ್ಕೊಳ್ಳಿ. ಈ ಉಪ್ಪಿನಿಂದ ಈ ಚಿಕ್ಕ ತಂತ್ರ ಪರಿಹಾರವನ್ನು ಮಾಡ್ಕೊಳ್ಳಿ. ಉಪ್ಪಿಗೋಸ್ಕರ ಅಂತಲೇ ಒಂದು ಜಾರ್ನ, ಅಂದರೆ ನೋಡಿ ಈ ರೀತಿ ನಾನು ನಿಮಗೆ ತೋರಿಸ್ತೆ ಅಲ್ವಾ, ನೋಡಿ ಈ ರೀತಿ ಇರುವಂಥ ಒಂದು ಪಿಂಗಾಣಿ ಜಾರ್ನ ನೀವು ಉಪ್ಪನ್ನ ಇಟ್ಕೊಳ್ಳೋದಕ್ಕೋಸ್ಕರ ಅಂತಲೇ ತೆಗೆದುಕೊಂಡು ಬಂದು ಇದಕ್ಕೆ ಜಾಸ್ತಿ ಅಮೌಂಟ್ ಏನು ಖರ್ಚಾಗಲ್ಲ ಫ್ರೆಂಡ್ಸ್. ಅಂದರೆ ಒಂದಕ್ಕೆ 250 ರೂಪಾಯಿ ಆಗ್ಬೋದು, ಅಂದರೆ 250 ಆಗ್ಬೋದು ಅಷ್ಟೇ. ಈ ರೀತಿ ಇರುವಂಥ ಒಂದು ಜಾರ್ನ ನೀವು ತೆಗೆದುಕೊಳ್ಳಿ, ಚಿಕ್ಕದಾದ್ರೂ ತೆಗೆದುಕೊಳ್ಳಿ. ನೋಡಿ, ನಾನು ಇಲ್ಲಿ ನಿಮಗೆ ಚಿಕ್ಕದಾದಂಥ ಒಂದು ಜಾರ್ನ ತೋರಿಸ್ತಾ ಇದ್ದೀನಲ್ವಾ, ಚಿಕ್ಕದಕ್ಕೆ ಇನ್ನೂ ಕಡಿಮೆನೇ ಬೀಳುತ್ತೆ. ಒಂದು ಚಿಕ್ಕದಾದಂಥ ಒಂದು ಪಿಂಗಾಣಿ ಜಾರ್ನ ತೆಗೆದುಕೊಂಡು ಪ್ರತಿ ಶುಕ್ರವಾರ
ಅಂದರೆ ಪ್ರತಿ ಶುಕ್ರವಾರ ನೀವು ಪೂಜಿಸುವಂತಹ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಮನೆ ದೇವ್ರನ್ನ ಪೂಜೆ ಮಾಡ್ತಿರಲ್ವಾ ಅಂತಹ ಸಮಯದಲ್ಲಿ ಉಪ್ಪಿನ ಜಾರಿಗೂ ಸಹ ಅಂದರೆ ಈ ಉಪ್ಪಿನ ಜಾರಿಗೂ ಸಹ ನೀವು ಧೂಪ ದೀಪ ತೋರಿಸಿ. ಅಂದರೆ ಒಂದು ಊದದ ಕಡ್ಡಿನಾದ್ರೂ ಸಹ ಈ ಒಂದು ಉಪ್ಪಿಗೆ ನೀವು ಬೆಳಗಿಸಿ ಅಂತ ಹೇಳ್ಬೋದು. ಬೆಳಗಿಸಿ ನಂತರ ಇದಕ್ಕೆ ಒಂದು ಪುಷ್ಪವನ್ನಾದರೂ ನೀವು ಇಟ್ಟು ಇದಕ್ಕೆ ನೋಡಿ ಈ ರೀತಿ ಒಂದು ಪುಷ್ಪವನ್ನಾದರೂ ಇದಕ್ಕೆ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ನೀವು ಇದನ್ನ ನಮಸ್ಕಾರ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೀನಿ. ಈ ರೀತಿ ನೀವು ಮಾಡೋದರಿಂದ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಅಂದರೆ ಕಾಲೂರಿ ನೆಲೆಸ್ತಾಳೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನೋಡಿ ಈ ತಂತ್ರ ಮಾಡಿದ ನಂತರ 100% ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅಂದರೆ ನಿಮ್ಮನ್ನು ಆಶೀರ್ವದಿಸ್ತಾಳೆ, ನಿಮ್ಮ ಹಣದ ಮಳೆಯನ್ನೇ ಸುರಿಸ್ತಾಳೆ ಅಂತಲೇ ನಮಗೆ ಹೇಳಲಾಗುತ್ತೆ. ಉಪ್ಪಿನ ಜಾರಿನಲ್ಲಿ ಯಾವ ಪದಾರ್ಥವನ್ನು ಇಡಬೇಕು ನೋಡಿ, ಈ ಉಪ್ಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ನೋಡಿ ಈ ಜಾರೊಳಗೆ ಯಾವ ಪದಾರ್ಥಗಳನ್ನ ನೀವು ಇಡಬೇಕು ಅಂದರೆ ನಾನು ನಿಮಗೆ 3 ಪದಾರ್ಥಗಳನ್ನ ಈ ಉಪ್ಪಿನ ಜಾರಿನಲ್ಲಿ ನೀವು ಬಚ್ಚಿಡಬೇಕಾಗುತ್ತೆ. ಈ ಉಪ್ಪಿನ ಜಾರಿನೊಳಗೆ 3 ಪದಾರ್ಥಗಳನ್ನು ನೀವು ಯಾವ ರೀತಿ ಬಚ್ಚಿಟ್ರೆ ನಿಮಗೆ ಲಕ್ಷ್ಮೀ ಮಾತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ, ಆ 3 ಪದಾರ್ಥಗಳು ಯಾವುದು ಅಂತ ನಾನೀಗ ನಿಮಗೆ ತೋರಿಸಿ ನಾನು ನಿಮಗೆ ಇದರಲ್ಲಿ ವಿವರಣೆ ನೀಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ಆ 3 ಪದಾರ್ಥಗಳು ಯಾವುದು ಅಂತ ಹೇಳಿ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ಈ ಉಪ್ಪಿನ ಜಾರಿನಲ್ಲಿ 3 ವಸ್ತುಗಳನ್ನು ಅಂದರೆ 3 ಪದಾರ್ಥಗಳನ್ನು ನೀವು ಬಚ್ಚಿಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಯಾವುದು ಅಂತ ಅಂದರೆ ನೋಡಿ, ನಾನಿಲ್ಲಿ ನಿಮಗೆ ಒಂದು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಕೆಂಪು ಬಣ್ಣದ ಬ್ಲೌಸ್ ಪೀಸ್ ತೊಗೊಳ್ಳಿ. ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲೇ ಏನಾದರೂ ಅಕಸ್ಮಾತ್ ಕೆಂಪು ಬಣ್ಣದ ಬ್ಲೌಸ್ ಪೀಸ್ ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲೇ ಏನಾದರೂ ಒಂದು ಬಿಳಿ ಬಣ್ಣದ ಒಂದು ಬಟ್ಟೆ ಇತ್ತು ಅಂತಂದ್ರೂ ಸಹ ನೀವು ಅದನ್ನು ತೆಗೆದುಕೊಳ್ಬೋದು. ಇಲ್ಲಾಂದರೆ ಹಳದಿ ಬಣ್ಣದ ಬಟ್ಟೆ ಇತ್ತು ಅಂತಂದರೆ ಇನ್ನೂ ಒಳ್ಳೆಯದೇ, ಹಳದಿ ಬಣ್ಣದ ಬಟ್ಟೆ ಬೇಕಾದ್ರೂ ನೀವು ತೆಗೆದುಕೊಳ್ಬೋದು ನೋಡಿ. ಆದರೆ ಚಿಕ್ಕದಾಗಿರಬೇಕು, ಅಂದರೆ ಒಂದು ಚಿಕ್ಕದಾದಂಥ ಒಂದು ಬಟ್ಟೆನ ತೆಗೆದುಕೊಳ್ಳಿ ಅಲ್ವಾ. ಆದರೆ ಮೇನ್ ಏನಂದರೆ ಶುದ್ಧವಾದಂಥ ಬಟ್ಟೆನ ತೆಗೆದುಕೊಳ್ಳಿ, ಮತ್ತು ಯಾವುದಕ್ಕೂ ನೀವು ಯೂಸ್ ಮಾಡಿರಬಾರ್ದು. ಆ ರೀತಿ ಶುದ್ಧವಾಗಿರುವಂಥ ಒಂದು ಬಟ್ಟೆನ ನೀವು ತೆಗೆದುಕೊಳ್ಳಿ. ಮತ್ತು ತೆಗೆದುಕೊಳ್ಳೋ ಮೊದಲು ಅದನ್ನ ನೀವು ಒಂದು ಸಲ ವಾಶ್ ಮಾಡಿಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ನಂತರ ಅದನ್ನು ತೆಗೆದುಕೊಳ್ಳಿ. ತೆಗೆದುಕೊಂಡು ಈ ರೀತಿ ಇರುವಂಥ ಒಂದು ಬಣ್ಣದ ಅಂದರೆ ವಸ್ತ್ರವನ್ನು ತೆಗೆದುಕೊಂಡು ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ಇದು ಕೆಂಪು ಬಣ್ಣ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದಂತಹ ಬಣ್ಣ ಅಂತಲೇ ಹೇಳ್ಬೋದು. ಹಾಗಾಗಿ ಮತ್ತು ಕೆಂಪು ಬಣ್ಣ ಮತ್ತು ಹಸಿರು ಬಣ್ಣದ ಬಳೆಗಳಾಗಿರ್ಬೋದು, ಕೆಂಪು ಬಣ್ಣದ ಬಳೆಗಳಾಗಿರ್ಬೋದು, ಇಲ್ಲ ಬ್ಲೌಸ್ ಪೀಸ್ಗಳಾಗಿರ್ಬೋದು, ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಇಂಥ ಕಲರ್ನ ತೆಗೆದುಕೊಂಡಿರೋದು. ಮತ್ತು ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ನೋಡಿ, ನಾವಿಲ್ಲಿ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಂಡಿದ್ದೀನಿ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ನಾನಿಲ್ಲಿ ನಿಮಗೆ ಲವಂಗನ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ನಿಮಗೆ 5 ಲವಂಗನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ 5 ಲವಂಗನ ನೀವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಲವಂಗ ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ ಇದು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ, ಹಣನ ಆಕರ್ಷಣೆ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ 5 ಲವಂಗನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. 5 ಲವಂಗವನ್ನು ತೆಗೆದುಕೊಳ್ಳಿ. ನಂತರ ನೋಡಿ, ನಾನಿಲ್ಲಿ ನಿಮಗೆ 1 ರೂಪಾಯಿ ಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಹಣ ವೃದ್ಧಿಸುತ್ತೆ, ಲಕ್ಷ್ಮಿ ಸ್ವರೂಪವಾದದ್ದು. ಹಾಗಾಗಿ ಇದು ಹಣನ ವೃದ್ಧಿಸುತ್ತೆ ಮತ್ತು ಹಣನ ಆಕರ್ಷಣೆ ಮಾಡುತ್ತೆ. ಹಾಗಾಗಿ ನೀವು 2 ರೂಪಾಯಿ ಕಾಯಿನ್ ಆಗಿರ್ಬೋದು, ಇಲ್ಲ 5 ರೂಪಾಯಿ ಕಾಯಿನ್ ಆಗಿರ್ಬೋದು ತೆಗೆದುಕೊಳ್ಳೋಕೆ ಹೋಗಬೇಡಿ. 1 ರೂಪಾಯಿ ಕಾಯಿನ್ನೇ ನೀವು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ 1 ರೂಪಾಯಿ ಕಾಯಿನ ನೀವು ಇದಕ್ಕೆ ತೆಗೆದುಕೊಳ್ಳಿ. ನಂತರ ನೀವು ಇಲ್ಲಿ ಬಟ್ಲಡ್ಕೆನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಅಡಿಕೆನ ತೋರಿಸ್ತಾ ಇದ್ದೀನಿ. ಬಟ್ಲಡ್ಕೆನ ನೀವು ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು 5 ಬಟ್ಲಡ್ಕೆನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಬಟ್ಲಡಿಕೆ ಲಕ್ಷ್ಮಿಯ ಸ್ವರೂಪವಾದದ್ದು. ಇದು ಹಣ ಆಕರ್ಷಣೆ ಮಾಡುವುದರ ಜೊತೆಗೆ ಇದು ಲಕ್ಷ್ಮಿನ ಸೆಳೆಯುತ್ತೆ, ಜೊತೆಗೆ ಹಣದ ಸಮಸ್ಯೆನ ಹೋಗಲಾಡಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಂದು ಶುಭ ಕಾರ್ಯಗಳಲ್ಲಿ ಕಾರ್ಯಗಳು ಮಾಡೋದ್ರಲ್ಲಿ ಎಲ್ಲದರಲ್ಲೂ ಸಹ ಸಾಮಾನ್ಯವಾಗಿ ಅಡಿಕೆ ಮತ್ತು ಎಲೆ ಮತ್ತು ಅಡಿಕೆನ ಬಳಸ್ತೀವಿ ಅಲ್ವಾ. ಹಾಗಾಗಿ ನೀವಿಲ್ಲಿ 5 ಅಡಿಕೆನ ನೀವು ತೆಗೆದುಕೊಳ್ಳಿ. ಶುಭ ಕಾರ್ಯಗಳಲ್ಲಿ ಏನಿಗೆ ಬಳಸ್ತೀವಿ ಅಲ್ಲಿ
ಎಲ್ಲ ಕಾರ್ಯಗಳು ಎಲ್ಲ ಕೆಲಸಗಳು ಯಶಸ್ವಿಯಾಗಲಿ ಅಂತ ನಾವು ಬಳಸ್ತೀವಿ ಅಲ್ವಾ. ಹಾಗಾಗಿ ನಾವಿಲ್ಲಿ 5 ಬಟ್ಲಡಿಕೆನ ನೀವು ತೆಗೆದುಕೊಳ್ಳಿ. ನೋಡಿ ನಾನಿಲ್ಲಿ ನಿಮಗೆ ತೋರ್ಸೋದಕ್ಕೋಸ್ಕರ ನೋಡಿ ನಾನು ಬಟ್ಲಡಿಕೆ ಒಂದೇ ಇದ್ದಿದ್ದು, ಆದರೆ ನಿಮಗೆ ಗೊತ್ತಾಗಲಿ ಅಂತೇಳಿ ನಾನಿಲ್ಲಿ ಮಾಮೂಲಿ ಅಡಿಕೆನ ನಿಮಗೆ ತೋರಿಸ್ತಾ ಇದ್ದೀನಿ. ಆದರೆ ನೀವಿಲ್ಲಿ ನೋಡಿ ಒಂದು ತೋರಿಸ್ತಾ ಇದ್ದೀನಲ್ವ ಬಟ್ಲಡಿಕೆ, ಈ ರೀತಿ ಇರುವಂತಹ ಒಂದು 5 ಬಟ್ಲಡಿಕೆನ ನೀವು ತೆಗೆದುಕೊಂಡು ಇದನ್ನು ಸಹ ಈ ರೀತಿ ಇದ್ರ ಜೊತೆಗೆ ಸೇರಿಸಿ. ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು. ಈ 3 ಪದಾರ್ಥಗಳನ್ನು ನೀವು ಸೇರಿಸಿ ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ನೋಡಿ, ಈ 3 ಪದಾರ್ಥಗಳು ಲಕ್ಷ್ಮಿನ ಆಕರ್ಷಣೆ ಮಾಡುವಂತಹ ಪದಾರ್ಥಗಳು ಅಂತ ನಾವು ಹೇಳ್ಬೋದು. ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕಾರಕವಾದಂತಹ ವಸ್ತುಗಳು. ಹಾಗಾಗಿ ಈ 3 ಪದಾರ್ಥಗಳನ್ನೆಲ್ಲವನ್ನು ಸೇರಿಸಿ ನೀವು ಇದಕ್ಕೆ ಒಂದು ಗಂಟನ್ನಾಗಿ ಹಾಕೋಬೇಕಾಗುತ್ತೆ. ಒಂದು ಗಂಟನ್ನಾಗಿ ಹಾಕಿಕೊಂಡು ನೀವು ಅಂದರೆ ನೀವು ಏನಕ್ಕೆ ಇದನ್ನ ಮಾಡ್ತಾಯಿದ್ದೀನಿ ಅನ್ನೋದನ್ನ ನೀವು ಹೇಳ್ಕೊಬೇಕಾಗುತ್ತೆ. ಅಂದರೆ ಹಣ ಆಕರ್ಷಣೆಗಾಗಿ ಮಾಡ್ಕೋತಾ ಇದ್ದರೆ ಇಲ್ಲ ಹಣ ಆಕರ್ಷಣೆ ಆಗಬೇಕು ಅಂತ ಮಾಡ್ಕೋತಾ ಇದ್ದೀವಿ, ಇಲ್ಲ ನಮ್ಮ ಸಮಸ್ಯೆ ಬಗೆಹರಿಲಿ ಅಂತ ಮಾಡ್ಕೋತಾ ಇದ್ದೀವಿ, ಯಾವ ಒಂದು ಕಾರ್ಯ ನೆರವೇರಬೇಕು ಈಡೇರಬೇಕು ಅಂತ ಮಾಡ್ಕೋತಾ ಇದ್ದೀರೋ ಅದನ್ನು ನೀವು ಮನಸ್ಸಲ್ಲಿ ಹೇಳ್ಕೊಂಡು ಇದನ್ನು ನೀವು ಈ ರೀತಿ ನೀವು ಗಂಟನ್ನು ಕಟ್ಟಿ ಇದನ್ನು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ನೋಡಿ, ಅಡವಿಟ್ಟಂತಹ ಚಿನ್ನ ಮನೆಗೆ ಬರಬೇಕು ಅಂತಂದರೆ ಇದ್ರ ಜೊತೆಗೆ ನೀವು ಒಂದು ಚಿನ್ನದ ಒಂದು ಮೂಗುತ್ತಿ ಆಗಿರ್ಬೋದು, ಇಲ್ಲ ಒಂದು ಚಿನ್ನದ ಒಂದು ತುಂಡು, ಯಾವುದಾದ್ರೂ ಒಂದು ಚಿನ್ನದ ಒಂದು ತುಂಡಿದ್ರೆ ಅದನ್ನು ಸಹ ನೀವು ಇದಕ್ಕೆ ಸೇರಿಸ್ಕೋಬೋದು. ಸೇರಿಸಿ ನೀವು ಇಷ್ಟು ಪದಾರ್ಥಗಳನ್ನು ಸೇರಿಸಿ ಇದನ್ನ ಈ ರೀತಿ ಒಂದು ಗಂಟನ್ನು ಹಾಕಿ ನಂತರ ನಾನಿಲ್ಲಿ ನಿಮಗೆ ಕಲ್ಲುಪ್ಪಿನ ಜಾರನ್ನ ತೋರಿಸ್ತಾ ಇದ್ದೀನಲ್ವ, ಈ ಜಾರಿನ ಒಳಗೆ ನೀವು ಇದನ್ನ ಅಡಿಯಲ್ಲಿ ಊತಾಕ್ಬೇಕು. ಅಂದರೆ ಅಡಿಯಲ್ಲಿ ಊತು ಬಿಡಬೇಕಾಗುತ್ತೆ, ಅಂದರೆ ಅಡಿಯಲ್ಲಿ ನೀವು ಬಚ್ಚಿಡಬೇಕಾಗುತ್ತೆ. ಇದನ್ನ ಅಕಸ್ಮಾತ್ ನೀವು ಬರೀ ಹಣ ಆಕರ್ಷಣೆಗೋಸ್ಕರ ಮಾಡ್ಕೋತಾ ಇದ್ದೀವಿ ಅಂತ ನೀವು ಅನ್ನೋದಾದರೆ ಚಿನ್ನದ ನಾಣ್ಯನ ನೀವು ಹಾಕುವಂತಹ ಅಂದರೆ ಚಿನ್ನದ ಒಂದು ಮೂಗುತ್ತಿ ಇಲ್ಲ ಒಂದು ಚಿನ್ನದ ಒಂದು ಯಾವುದಾದ್ರು ಒಂದು ತುಂಡನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನ 24 ಗಂಟೆಗಳ ಕಾಲ ಈ ಗಂಟು ಈ ಒಂದು ಜಾರನ್ನ ಒಳಗಡೆನೇ ಇರಬೇಕಾಗುತ್ತೆ. ಅಂದರೆ ಅಡಿಯಲ್ಲಿ ನೀವು ಬಚ್ಚಿಡಬೇಕಾಗುತ್ತೆ. ನಂತರ ನೀವು ಅದನ್ನು ತೆಗೆದು ಅಂದರೆ ಇದನ್ನು ನೀವು 24 ಗಂಟೆ ಆದ ನಂತರ ನೀವು ತೆಗೆದು ಅಂದರೆ ಮೂಗುತಿರೊಳಗೆ ಹಾಕಿದರೆ ಮಾತ್ರ 24 ಗಂಟೆಗಳ ಒಳಗಡೆ ಇಟ್ಟು ನಂತರ ಅದನ್ನ ತೆಗೆದು ನೀವು ಅಡವಿಟ್ಟಂಥ ಚಿನ್ನ ನಿಮ್ಮ ಹತ್ತಿರ ಬರುತ್ತೆ ಫ್ರೆಂಡ್ಸ್ ಅಂತ ನಾವು ಹೇಳ್ಬೋದು. ನೋಡಿ 24 ಗಂಟೆಗಳ ಕಾಲ ಇದನ್ನ ನೀವು ಊತಿಟ್ಟು ನಂತರ ಇದನ್ನ ತೆಗೆದು ನೀವು ಆ ಒಂದು ಮೂಗುತಿ ಆಗಿರ್ಬೋದು ಇಲ್ಲ ಒಂದು ಚಿನ್ನದ ತುಂಡನ್ನಾಗಿರ್ಬೋದು ಅದನ್ನು ತೆಗೆದು ಸಪ್ರೇಟಾಗಿ ತೆಗೆದುಕೊಂಡು ಅದನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ಬೀರಿನಲ್ಲಿ ಇಟ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ 24 ಗಂಟೆ ಅಂದರೆ ಒಂದು ದಿನದ ಒಳಗಡೆ ನೀವು ಅಡವಿಟ್ಟಂಥ ಚಿನ್ನ ನಿಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ಬೋದು. ಇದು 100ಗೆ 105% ರಿಸಲ್ಟನ್ನು ನಾನು ಕೊಡ್ತೀನಿ ಫ್ರೆಂಡ್ಸ್. ಅಷ್ಟು ಸಕ್ಸಸ್ಫುಲ್ಲಾಗಿ ವರ್ಕ್ ಮಾಡುವಂಥ ಇದು ಒಂದು ರೆಮಿಡಿ. ಇದು ಅದ್ಭುತವಾದಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ನೀವು ಅಡವಿಟ್ಟಂತಹ ಚಿನ್ನ ನಿಮ್ಮ ಹತ್ರ ಬರುತ್ತೆ, ಹೆಚ್ಚು ಒಡವೆಗಳು ತೆಗೆದುಕೊಳ್ಳುವಂಥ ಯೋಗ ಬರುತ್ತೆ. ಮತ್ತು ನಾವು ನೋಡಿ ನಾನು ನಿಮಗೆ ತಿಳಿಸ್ಕೊಟ್ಟಂತಹ ಈ ಒಂದು ಗಂಟನ್ನ ಉಪ್ಪಿನ ಜಾರಿನಲ್ಲಿ ಈ ರೀತಿ ಒಂದು ಗಂಟನ್ನ ಕಟ್ಟಿ 48 ದಿನಗಳ ಕಾಲ ಇದನ್ನ ನೀವು ಈ ಒಂದು ಜಾರ್ ಇರುತ್ತಲ್ವ ಈ ಒಂದು ಜಾರಿನಲ್ಲಿ ನೀವು ಅಡಿಯಲ್ಲಿ ಅಂದರೆ ತಳಭಾಗದಲ್ಲಿ ನೀವು ಇದನ್ನ ಬಚ್ಚಿಟ್ಬಿಡಿ. ನೋಡಿ ಈ ರೀತಿ ತಳಭಾಗದಲ್ಲಿ ನೀವು ಇದನ್ನು ಬಚ್ಚಿಟ್ಬಿಟ್ರೆ ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ 48 ದಿನಗಳ ಕಾಲ ಈ ಬಚ್ಚಿಟ್ಟಿದ್ದಂತಹ ಈ ಒಂದು ಗಂಟು ಅದ್ರ ಒಳಗಡೆನೇ ಇರಲಿ. ಅಂದರೆ 48 ಗಂಟೆಗಳ ಕಾಲ ಇದನ್ನ ಅಲ್ಲೇ ಇಟ್ಬಿಡಿ. ನಂತರ 48 ಗಂಟೆಗಳ ಕಾಲ ಉಪ್ಪಿನ ಜಾರಿನಲ್ಲೇ ಇದನ್ನು ಇಟ್ಟರೆ ನಂತರ 48 ದಿನಗಳ ಒಳಗೆ ನಿಮಗೆ ಅಂದರೆ ನೀವು ದಿನ ಅಂದರೆ ಇವತ್ತು ನೀವು ಇಟ್ಟಿರ್ತೀರಾ ದಿನ ಪ್ರತಿನಿತ್ಯ ಅಂದರೆ 1 2 3 ಎಷ್ಟು ದಿನ ಇಟ್ಟಿರ್ತೀರ ಅಷ್ಟು ದಿನನ ನೀವು ಕೌಂಟ್ ಮಾಡಿಕೊಂಡೇ ಹೋಗಿ. 48 ದಿನಗಳ ಒಳಗೆ ವಿಪರೀತವಾದಂತಹ ಧನ ಪ್ರಾಪ್ತಿಯಾಗುತ್ತೆ. ಹಣ ನಿಮ್ಮನ್ನು ಹುಡಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಸಾಲ ಬಾಧೆ ನಿವಾರಣೆ ಆಗುತ್ತೆ. ಎಷ್ಟು ಸಾಲ ಇದ್ದರೂ ಅದನ್ನು ತೀರಿಸುವಂತಹ ಒಂದು ದಾರಿ ನಿಮಗೆ ತೆರೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಣ ಅಂತಂದರೆ ಧನ ದ್ವಾರ ತೆರೆದುಕೊಳ್ಳುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಗಂಟನ್ನು ನೀವು ಈ ಉಪ್ಪಿನ ಒಂದು ಜಾರಿದೆ ಅಲ್ವಾ, ಈ ಉಪ್ಪಿನ ಒಂದು ಜಾರಿದೆಯಲ್ಲ ಈ ಜಾರಿನ ಒಳಗಡೆ ನೀವು ತಳಭಾಗದಲ್ಲಿ ನೀವು ಇದನ್ನು ಬಚ್ಚಿಟ್ಬಿಡಿ. ಇಷ್ಟೇ ಫ್ರೆಂಡ್ಸ್ ನೀವು ಮಾಡಬೇಕಾಗಿದ್ದು. ಇಷ್ಟ ಮಾಡಿ ನೋಡಿ 48 ದಿನಗಳ ಒಳಗೆ ನಿಮಗೆ
ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಗೆ 500% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಯಿರುತ್ತೆ, ನಿಮ್ಮ ಅಡವಿಟ್ಟಂತಹ ಚಿನ್ನ ನಿಮ್ಮ ಮನೆಗೆ ಬರುತ್ತೆ, ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ. ನಿಮ್ಗೆ ಯಾವುದಾದ್ರೂ ಒಂದು ಲೋನ್ ಅಮೌಂಟ್ ಆಗಬೇಕು, ಆಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಮುಂದಕ್ಕೆ ಹೋಗ್ತಾ ಇದೆ ಅಂದರೆ ಖಂಡಿತ ನಿಮಗೆ ಆ ಅಮೌಂಟ್ಗಳು ಬರುತ್ತೆ. 4 ದಿಕ್ಕುಗಳಿಂದನೂ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ತಂತ್ರ ಪರಿಹಾರ ಇದು, ಉಪ್ಪಿನ ತಂತ್ರ ಪರಿಹಾರ ಅಂತ ನಾವು ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದು ವರ್ಕ್ ಆಗುತ್ತೆ. ಖಂಡಿತ ನೀವು ಇದನ್ನ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ಇದು ಫಲ ಕೊಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರ. ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ನಮ್ಮ ಹಿರೀಕರು ಇದನ್ನ ಮಾಡಿಕೊಂಡು ಒಂದು ಒಳ್ಳೆಯ ಫಲಿತಾಂಶಗಳನ್ನೇ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ನಿಮಗೆ 100% ರಿಸಲ್ಟಿಂದ ನಿಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಸಹ ಇದನ್ನ ಮಾಡಿಕೊಂಡು ಇದರ ಒಂದು ಫಲಿತಾಂಶ ಎಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ಲೈಫಲ್ಲಿ ಎಫೆಕ್ಟ್ ಕೊಡುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಖಂಡಿತ ಹೇಳ್ತೀನಿ, 100ಗೆ 105% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ಇದು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ಎಫೆಕ್ಟ್ ಕೊಡುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ಅಲ್ವಾ. ಯಾರ್ಯಾರು ಈ ವಿಡಿಯೋವನ್ನು ನೋಡ್ತೀರಾ ಅವರೆಲ್ಲರೂ ಸಹ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿಯವ್ರಿಗಾಗಿರ್ಬೋದು, ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರು ಮನೇಲೂ ಸಹ ಇದನ್ನ ಮಾಡಿಕೊಂಡು ಪ್ರತಿಯೊಬ್ಬರಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನೀವು ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ರೆಮಿಡಿ ಮಾಡಿ ನಮಗೂ ಸಹ ಒಳ್ಳೆಯದಾಗಿದೆ, ನಿಮಗೂ ಸಹ ಒಳ್ಳೆಯದಾಗಲಿ, ಮತ್ತೊಬ್ರಿಗೂ ಸಹ ಇದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಇರುವಂತಹ ಮೇನಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಒಂದು ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.